ಇಲ್ಲಿವರೆಗೂ ಸಹಿತ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಮೂಗಿ ತುಪ್ಪ ಹೊರಿಸ್ತಿದ್ರು ಕಾಂಗ್ರೆಸ್ನವರು. BJP ಬಂದ ತಕ್ಷಣ ಇಲ್ಲಿ ದಾನ್ಲೆಗಳಾಗ್ತವೆ, ವ್ಯಾಪಾರಗಳು ಬಂದಾಗ್ತವೆ, ನೀವು ಊರು ಬಿಟ್ಟು ಹೋಗ್ಬೇಕಾಗ್ತೈತಿ, ಈ ರೀತಿ ಅಪಪ್ರಚಾರವನ್ನು ಮಾಡಿ 94ರಿಂದ ಗೆದ್ಕೊಂತ ಬಂದಿದ್ದಾರೆ. ಅವರು ಸಹಿತ ಈ ಸತಿ ನಮಗೆ ಅವಕಾಶ ಕೊಡ್ತಾರೆ, ಈ ಸತಿ ನಮಗೆ ಅವಕಾಶ ಕೊಡ್ತಾರೆ ಅಂತ ಪಾಪ ಅವ್ರು ಓಟಕ್ಕೆ ಅಂತಲೇ ಬಂದರು. ಇವತ್ತು ಅವ್ರ ಬಂಡವಾಳ ಬಯಲಾಗೈತಿ. ಇವತ್ತು ಹಿಂದ್ಗಡೆ ಒಂದು ಕಡೆಗೆ ಹೇಳ್ತಾರೆ, ಇನ್ನು ಎಲ್ಲರೂ ನಮ್ಮ ಮನೆ ರಾಜಕೀಯ ಮಾಡಿದರೆ ಒಟ್ಟಿ ಹಿಟ್ಟು ತುಂಬ್ಕೊಳ್ಳೋರು ಯಾರಪ್ಪ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಅವರು. ಪಾಪ ಮಂತ್ರಿ ಹಿಟ್ಟಿಲ್ದಷ್ಟು ಬಡವರಾಗಿದ್ದಾರೆ. ಒಂದು ಕಡೆಯಿಂದ ಹಿಂದ್ಗಡೆ ಬಾಗಿಲಿಂದ ಜನಗಳನ್ನ ದುಡ್ಡು ಕೊಟ್ಟು ಲಾರಿ ಇದು ವೆಹಿಕಲ್ಗಳು ಕೊಟ್ಟು ಬೆಂಗಳೂರಿಗೆ ಕರೆ ಕಳಿಸ್ಕೊಂಡು ನಮ್ಮ ಮಗನಿಗೆ ಕೊಡಬೇಕು, ಇಲ್ಲಾಂದರೆ ದಾವಣಗೆರೆ ಗೆಲ್ಲಕ್ಕೆ ಆಗಲ್ಲ, ನಾವೇ ಇಲ್ಲಿ ಮಹಾನ್ ಸೂರರು ಅನ್ನೋ ರೀತಿ ನಾಟಕ ಮಾಡ್ತಾರೆ. ಈ ಇಬ್ಬದಿಯ ನಾಟಕವನ್ನು ಇವತ್ತು ಸರಿ ಅಲ್ಪಸಂಖ್ಯಾತರು ಎಲ್ಲರೂ ಸಹಿತ ನೋಡಿದ್ದಾರೆ, ನಮ್ಮ ಹಿಂದುಳಿದ ವರ್ಗದ ಜನ ನೋಡಿದ್ದಾರೆ, ಎಲ್ಲ ಬಹುಸಂಖ್ಯಾತರು ನೋಡಿದ್ದಾರೆ. ಇದು ಈ ಸರಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಇಲ್ಲಿವರೆಗೂ ಸಹಿತ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಮೂಗಿ ತುಪ್ಪ ಹೊರಿಸ್ತಿದ್ರು ಕಾಂಗ್ರೆಸ್ನವರು. BJP ಬಂದ ತಕ್ಷಣ ಇಲ್ಲಿ ದಾನ್ಲೆಗಳಾಗ್ತವೆ, ವ್ಯಾಪಾರಗಳು ಬಂದಾಗ್ತವೆ, ನೀವು ಊರು ಬಿಟ್ಟು ಹೋಗ್ಬೇಕಾಗ್ತೈತಿ, ಈ ರೀತಿ ಅಪಪ್ರಚಾರವನ್ನು ಮಾಡಿ 94ರಿಂದ ಗೆದ್ಕೊಂತ ಬಂದಿದ್ದಾರೆ. ಅವರು ಸಹಿತ ಈ ಸತಿ ನಮಗೆ ಅವಕಾಶ ಕೊಡ್ತಾರೆ, ಈ ಸತಿ ನಮಗೆ ಅವಕಾಶ ಕೊಡ್ತಾರೆ ಅಂತ ಪಾಪ ಅವ್ರು ಓಟಕ್ಕೆ ಅಂತಲೇ ಬಂದರು. ಇವತ್ತು ಅವ್ರ ಬಂಡವಾಳ ಬಯಲಾಗೈತಿ. ಇವತ್ತು ಹಿಂದ್ಗಡೆ ಒಂದು ಕಡೆಗೆ ಹೇಳ್ತಾರೆ, ಇನ್ನು ಎಲ್ಲರೂ ನಮ್ಮ ಮನೆ ರಾಜಕೀಯ ಮಾಡಿದರೆ ಒಟ್ಟಿ ಹಿಟ್ಟು ತುಂಬ್ಕೊಳ್ಳೋರು ಯಾರಪ್ಪ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಅವರು. ಪಾಪ ಮಂತ್ರಿ ಹಿಟ್ಟಿಲ್ದಷ್ಟು ಬಡವರಾಗಿದ್ದಾರೆ. ಒಂದು ಕಡೆಯಿಂದ ಹಿಂದ್ಗಡೆ ಬಾಗಿಲಿಂದ ಜನಗಳನ್ನ ದುಡ್ಡು ಕೊಟ್ಟು ಲಾರಿ ಇದು ವೆಹಿಕಲ್ಗಳು ಕೊಟ್ಟು ಬೆಂಗಳೂರಿಗೆ ಕರೆ ಕಳಿಸ್ಕೊಂಡು ನಮ್ಮ ಮಗನಿಗೆ ಕೊಡಬೇಕು, ಇಲ್ಲಾಂದರೆ ದಾವಣಗೆರೆ ಗೆಲ್ಲಕ್ಕೆ ಆಗಲ್ಲ, ನಾವೇ ಇಲ್ಲಿ ಮಹಾನ್ ಸೂರರು ಅನ್ನೋ ರೀತಿ ನಾಟಕ ಮಾಡ್ತಾರೆ. ಈ ಇಬ್ಬದಿಯ ನಾಟಕವನ್ನು ಇವತ್ತು ಸರಿ ಅಲ್ಪಸಂಖ್ಯಾತರು ಎಲ್ಲರೂ ಸಹಿತ ನೋಡಿದ್ದಾರೆ, ನಮ್ಮ ಹಿಂದುಳಿದ ವರ್ಗದ ಜನ ನೋಡಿದ್ದಾರೆ, ಎಲ್ಲ ಬಹುಸಂಖ್ಯಾತರು ನೋಡಿದ್ದಾರೆ. ಇದು ಈ ಸರಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಇಲ್ಲಿವರೆಗೂ ಸಹಿತ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಮೂಗಿ ತುಪ್ಪ ಹೊರಿಸ್ತಿದ್ರು ಕಾಂಗ್ರೆಸ್ನವರು. BJP ಬಂದ ತಕ್ಷಣ ಇಲ್ಲಿ ದಾನ್ಲೆಗಳಾಗ್ತವೆ, ವ್ಯಾಪಾರಗಳು ಬಂದಾಗ್ತವೆ, ನೀವು ಊರು ಬಿಟ್ಟು ಹೋಗ್ಬೇಕಾಗ್ತೈತಿ, ಈ ರೀತಿ ಅಪಪ್ರಚಾರವನ್ನು ಮಾಡಿ 94ರಿಂದ ಗೆದ್ಕೊಂತ ಬಂದಿದ್ದಾರೆ. ಅವರು ಸಹಿತ ಈ ಸತಿ ನಮಗೆ ಅವಕಾಶ ಕೊಡ್ತಾರೆ, ಈ ಸತಿ ನಮಗೆ ಅವಕಾಶ ಕೊಡ್ತಾರೆ ಅಂತ ಪಾಪ ಅವ್ರು ಓಟಕ್ಕೆ ಅಂತಲೇ ಬಂದರು. ಇವತ್ತು ಅವ್ರ ಬಂಡವಾಳ ಬಯಲಾಗೈತಿ. ಇವತ್ತು ಹಿಂದ್ಗಡೆ ಒಂದು ಕಡೆಗೆ ಹೇಳ್ತಾರೆ, ಇನ್ನು ಎಲ್ಲರೂ ನಮ್ಮ ಮನೆ ರಾಜಕೀಯ ಮಾಡಿದರೆ ಒಟ್ಟಿ ಹಿಟ್ಟು ತುಂಬ್ಕೊಳ್ಳೋರು ಯಾರಪ್ಪ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಅವರು. ಪಾಪ ಮಂತ್ರಿ ಹಿಟ್ಟಿಲ್ದಷ್ಟು ಬಡವರಾಗಿದ್ದಾರೆ. ಒಂದು ಕಡೆಯಿಂದ ಹಿಂದ್ಗಡೆ ಬಾಗಿಲಿಂದ ಜನಗಳನ್ನ ದುಡ್ಡು ಕೊಟ್ಟು ಲಾರಿ ಇದು ವೆಹಿಕಲ್ಗಳು ಕೊಟ್ಟು ಬೆಂಗಳೂರಿಗೆ ಕರೆ ಕಳಿಸ್ಕೊಂಡು ನಮ್ಮ ಮಗನಿಗೆ ಕೊಡಬೇಕು, ಇಲ್ಲಾಂದರೆ ದಾವಣಗೆರೆ ಗೆಲ್ಲಕ್ಕೆ ಆಗಲ್ಲ, ನಾವೇ ಇಲ್ಲಿ ಮಹಾನ್ ಸೂರರು ಅನ್ನೋ ರೀತಿ ನಾಟಕ ಮಾಡ್ತಾರೆ. ಈ ಇಬ್ಬದಿಯ ನಾಟಕವನ್ನು ಇವತ್ತು ಸರಿ ಅಲ್ಪಸಂಖ್ಯಾತರು ಎಲ್ಲರೂ ಸಹಿತ ನೋಡಿದ್ದಾರೆ, ನಮ್ಮ ಹಿಂದುಳಿದ ವರ್ಗದ ಜನ ನೋಡಿದ್ದಾರೆ, ಎಲ್ಲ ಬಹುಸಂಖ್ಯಾತರು ನೋಡಿದ್ದಾರೆ. ಇದು ಈ ಸರಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಅವ್ರ ಬಂಡವಾಳ ಬಯಲಾಗೈತಿ. ಇವತ್ತು ಹಿಂದ್ಗಡೆ ಒಂದು ಕಡೆಗೆ ಹೇಳ್ತಾರೆ, ಇನ್ನು ಎಲ್ಲರೂ ನಮ್ಮ ಮನೆ ರಾಜಕೀಯ ಮಾಡಿದರೆ ಒಟ್ಟಿ ಹಿಟ್ಟು ತುಂಬ್ಕೊಳ್ಳೋರು ಯಾರಪ್ಪ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಅವರು. ಪಾಪ ಮಂತ್ರಿ ಹಿಟ್ಟಿಲ್ದಷ್ಟು ಬಡವರಾಗಿದ್ದಾರೆ. ಒಂದು ಕಡೆಯಿಂದ ಹಿಂದ್ಗಡೆ ಬಾಗಿಲಿಂದ ಜನಗಳನ್ನ ದುಡ್ಡು ಕೊಟ್ಟು ಲಾರಿ ಇದು ವೆಹಿಕಲ್ಗಳು ಕೊಟ್ಟು ಬೆಂಗಳೂರಿಗೆ ಕರೆ ಕಳಿಸ್ಕೊಂಡು ನಮ್ಮ ಮಗನಿಗೆ ಕೊಡಬೇಕು, ಇಲ್ಲಾಂದರೆ ದಾವಣಗೆರೆ